ಎಷ್ಟು ಚೆನ್ನಾಗಿರುತ್ತವ. ಗೈಸ್ ಒಂದು ಬ್ಯಾಗ್ ಆಯಿತು ರೇಷನ್ ಕಾದಿಲ್ಲೇ 1200 ಸ್ವಲ್ಪ ಚೆನ್ನಾಗಿ 1250. ಯಾಕೋ ಕಡಿಮೆ ಮಾಡ್ಕೊಡು ಅನ್ಸುತ್ತೋ. ಕಮ್ಮಿ ಮಾಡಿದ್ದೀನಿ ಸಿಮಿ ಯಾವ್ದಾರ ಜೀವನ್ ಬಿಟ್ಟು ಹೀಗೆ ತರಕಾರಿ ಗೈಸ್ ಒಂದು 50 ರೂಪಾಯಿಗೆ 3 ಜೊತೆ ಅಂತ ಕೊಟ್ರು. ಇದೊಂದು 3 ಜೊತೆ 50 ರೂಪಾಯಿ ನೋಡಿ. ಇಷ್ಟು ತರಕಾರಿಗೆ 50 ರೂಪಾಯಿ ಆಯ್ತಾ. ಸೊ ಇಷ್ಟಕ್ಕೆ 40 ರೂಪಾಯಿ, ಇಷ್ಟಕ್ಕೆ 50 ರೂಪಾಯಿ ತಿರ್ಗಾ ನೋಡಿ ಗೈಸ್. ನಮ್ಮ ಮನೆಯಲ್ಲಿ ರೇಷನ್ ಅಂದ್ರೆ ಆಯ್ಕಳಕ್ ಕಾಯ್ತಾ ಇರ್ತಾರೆ ನೋಡಿ. ಇಲ್ಲಿ ಹಿಂಗ್ ಕಾಯ್ತಾರೆ 3 ಜನ ಆಯ್ಕಳಕ್ಕೆ. ಅವ್ನು ನೋಡಿ ಅಲ್ಲಿ ಅವ್ನು ನೋಡಿ ಗೈಸ್, ಅವನು ಆಯ್ದು ಹುಡುಕಿ ಕೆದಕಿ ತೆಗಿತಾನೆಲ್ಲ ಅವನು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ, ಟೆರೆಸ್ ಮೇಲೆ. ಸೊ ಇವಿ ಬಿಸಿಲೈತೆ ಗೈಸ್, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡೈಲಿ ನನ್ನ ಲೈಫ್ ಸ್ಟೈಲ್ ರೂಟಿಂದು ವ್ಲಾಗ್ಗಳನ್ನು ಕೂಡ ಮಾಡಾಕ್ತಾಯಿದ್ದೀನಿ ಅರ್ನಿಂಗ್ ವೀಡಿಯೋಸ್ ಜೊತೆಗೆ. ಮತ್ತು ಇನ್ನು ಅರ್ನಿಂಗ್ ವೀಡಿಯೋದಲ್ಲಿ ಇನ್ನು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ. ಸೊ ಆ ಚೇಂಜಸ್ ಏನು ಅಂತ ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ವಿಡಿಯೋ ಎಂಡಲ್ಲಿ ನಿಮಗೆ ಸೊ ನಂದು ಅರ್ನಿಂಗ್ದು ಏನು ಇಷ್ಟು ದಿನ ಕ್ಯಾಬ್ ಮಾಡ್ತಿದ್ದೆ ಅದರಲ್ಲಿ ಒಂದಷ್ಟು ಚೇಂಜಸ್ನ ಮಾಡ್ತಾಯಿದ್ದೀನಿ. ಸೊ ಅದೇನು ಚೇಂಜಸ್ ಮಾಡ್ತಾಯಿದ್ದೀನಿ, ಯಾವ ಥರ ಮುಂದೆ ಅರ್ನಿಂಗ್ಸ್ ವೀಡಿಯೋಸ್ ಬರುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ. ಬನ್ನಿ, ಟ್ಯಾಂಕಲ್ಲಿ ನೀರಿದೇನು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದೆ, ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ಟ್ಯಾಂಕಲ್ಲಿ ನೀರು ಕಾಲುವಾಗೈತೆ, ಆನ್ ಮಾಡ್ಕೋಬೇಕು. ಬಟ್ಟೆ ಒಣಗಾಕಿದೆ ಗೈಸ್, ಚೆಡ್ಡಿ ಎತ್ಕೊಂಡು ಹೋಗಲ್ಲ. ಬನ್ನಿ ಗೈಸ್ ಹೋಗವ. ತಿಂಡಿ ಏನು ಮಾಡ್ತಿರ್ತೀನಿ ಇವತ್ತು, ತಿಂಡಿ ಗೈಸ್ ನೋಡಿ. ನಮ್ಮ ಅಮ್ಮನ ಇಲ್ಲ ಹಾಕಿದ್ದೀನಿ ಫೋಟೋನ, ನೆನ್ನೆ ತಗೊಂಬಂದಿದ್ದು ಇಲ್ಲ ಹಾಕಿದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಕೃಷ್ಣಂದು ಫೋಟೋ ಇತ್ತು, ಕೃಷ್ಣರಾಧಂದು. ಸೊ ಈ ಫೋಟೋ ಇದು ನೋಡಿ, ಇದು ನಮ್ಮ ಅಮ್ಮನೇ ಮಾಡಿರೋದಿದ್ದು. ನಮ್ಮ ಅಮ್ಮ ಅಂದರೆ ನಮ್ಮ ತಾಯಿ ಇದ್ದಾರಲ್ಲ, ತೀರೋದ್ರಲ್ಲ, ಸೊ ಅವರು ಕೈಯಲ್ಲಿ ಮಾಡಿರೋದು ಇದನ್ನು. ಅವರು ಯಾವುದೋ ಕ್ಲಾಸ್ಗೆಲ್ಲ ಹೋಗ್ತಿದ್ರಂತೆ. ಸೊ ಇದನ್ನು ಅವರೇ ಮಾಡಿರೋದು ನಮ್ಮಮ್ಮ. ಸೊ ನೆನಪಿಗಂತ ಇಟ್ಕೊಂಡಿದ್ದೇನೆ ಇದನ್ನು. ಸೊ ಇದು ಇಲ್ಲಿದ್ದು ಇದು. ಇದೀಗ ಅದನ್ನು ತೆಗ್ದು ಎಲ್ಲ ಹಾಕಿದ್ದೀನಿ. ಈಜ ಬಂದ್ಬಿಟ್ಟು ನಮ್ಮ ಚಾಮುಂಡೇಶ್ವರಿ ತಾಯಿನ ಹಾಕಿದ್ದೀನಿ. ಒಂದು ಪಾರ್ಸಲ್ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಪ್ಯಾಕೇಜು. ಸೊ ಬಂದಿದೆ, ಇಸ್ಕೊಬರೋಣ. ಬಂದಿದ್ದೀನಿ ಅಂದರು, ಎಲ್ಲೋದ್ರು ಅಲ್ಲೊಂದು ಮುಂದೆ ಹೊಂಟೋಗಿದ್ದಾರೆ ಅನ್ಸುತ್ತೆ. ಫೋನ್ ಎತ್ಕೊಂಬರೋಣ ಗೈಸ್. ಇಲ್ಲೇ ಇದ್ದಾರೆ ನೋಡಿ, ಅಲ್ಲಿ ಯಾವುದೋ ನಮ್ಮ ಮನೆ ಹತ್ರ ಇನ್ನೊಬ್ಬರು ಡೆಲಿವರಿ ಕೊಡ್ತಿದ್ದಾರೆ, ಕೊಟ್ಬಿಟ್ಟು ಬರ್ತಾರಂತೆ. ಸೊ ಬರಲಿ. ಸೊ 2 ಪ್ಯಾಕೇಜನ್ನು ಬುಕ್ ಮಾಡಿದ್ದೆ. ಅದ್ರ ಒಂದು ಪ್ಯಾಕೇಜ್ ಬರ್ತಿದೆ, ಇನ್ನೊಂದು ಪ್ಯಾಕೇಜ್ ಬಂದಿದ್ರು ಲೊಕೇಶನ್ಗೆ. ಸೊ ನಾನು ಫೋನ್ ಪಿಕ್ ಮಾಡಿಲ್ಲ ಅಂದ್ಬಿಟ್ಟು ವಾಪಸ್ಸು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ತಿರ್ಗಿ ಅದನ್ನು ಬುಕ್ ಮಾಡಬೇಕು. ಸೊ ಅದನ್ನು ಕೂಡ ವ್ಲಾಗ್ಗೆ ವಿಡಿಯೋಗೆ ಅಂತಲೇ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಸೊ ತಿರ್ಗಿ ಅದನ್ನು ಇನ್ನೊಂದ್ಸಲ ಬುಕ್ ಮಾಡಬೇಕು. ಸೊ ಈ ಒಂದು ಪ್ರಾಡಕ್ಟ್ ಏನು ತರಿಸಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು. ನೋಡಿ, ಯಾರ ಗಾಡಿ ಮೇಲೆ ಕುಂಕುಮ ಅಷ್ಟು ಕುಂಕುಮ ಬೇಕವ್ರೆ. ಓ ಟಿ ಪಿನ್ ಇಲ್ಲಲ್ಲ? ಓಕೆ, ಥ್ಯಾಂಕ್ ಯು ಬ್ರೋ. ಪ್ಯಾಕೇಜ್ ಇದೆ, ಪ್ಯಾಕೇಜ್ ಬುಕ್ ಮಾಡಿದೆ ಅಂತೆಲ್ಲ. ಒಂದು ಪಾರ್ಸಲ್ ಬಂದೈತೆ, ಇನ್ನೊಂದು ಕ್ಯಾನ್ಸಲ್ ಆಗೈತೆ. ಸೊ ಈ ಪ್ಯಾಕೇಜ್ ಏನು ಅಂತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚೆ ನೋಡಿರ್ತೀರಾ, ಅದು ಹಾಕಿಲ್ಲ. ಆ್ಯಕ್ಚುಲಿ ವಿಡಿಯೋ ಬಂದುಬಿಟ್ಟು ಜಾಸ್ತಿ ಮಕ್ಕಳದನ್ನ ವಿಡಿಯೋ ಮಾಡಿಬಿಟ್ಟಿದೆ ಅಂದ್ಬಿಟ್ಟು ವಿಡಿಯೋ ಹಾಕೋದ್ಬಿಟ್ಟಿಲ್ಲ ಯೂಟ್ಯೂಬನು. ಸೊ ಅದೇ ಟ್ರೈ ಮಾಡಿರ್ತೀನಿ ಹಾಕೋದಕ್ಕೆ. ಸೊ ಒಂದು ವಿಡಿಯೋದಲ್ಲಿ ಹೇಳಿರ್ತೀನಿ ಏನು ನಮ್ಮ ಚಿಕ್ಕ ಮಗ ಮಾಡಿರ್ತಾನೆ ಕಿತಾಪತಿ ಅಂತ. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ ಅಷ್ಟೇ ಇದನ್ನು. ಮಾಡು. ಹಾಂ ಸರ್, ಅರಿ
ವಾವ್, ಬಂದ್ರೆ ನಮ್ಗೆ ಟಿವಿ ರಿಮೋಟ್ ಸಿಕ್ತು. ಟಿವಿ ರಿಮೋಟು ಆ ವಿಡಿಯೋ ನೋಡಿರ್ತೀರಾ. ಚಿಕ್ಕ ಮಗನ ತೆಗ್ದು ನೀರಲ್ಲಿ ಹಾಕ್ಬಿಟ್ಟಿರ್ತಾನೆ. ರಿಮೋಟ್ನ ತೆಗ್ದು ನೀರಲ್ಲಿ ಹಾಕ್ಬಿಟ್ಟು ವರ್ಕ್ ಆಗ್ದಿರಂಗೆ ಆಗಿರುತ್ತೆ. ಮತ್ತೆ ಕುಟ್ಟಿ ಒಂದು ಗತಿ ಮಾಡಿದ್ರು ರಿಮೋಟ್ನ. ಸೊ ಅದಕ್ಕೋಸ್ಕರ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಒಂದ್ ನಿಮಿಷ ಪ್ಲೀಸ್. ಇದ್ರ ಜೊತೆ ಇಟ್ಕೊ ನಿಮಿಷ ಓಪನ್ ಮಾಡ್ತೀನಿ. ಅಯ್ಯೇ ಇರೋ ಕರ್ಕೊಂಡೋಗ್ತೀನಿ. ಚಾಬಿಡು ಗೈಸ್, ನೀರಿಲ್ಲ. ನೀರು ತಗೊಂಡು ಸಂತೆಗೆ ಹೋಗ್ಬಿಟ್ಟು ತರಕಾರಿಗಳು ತಗೊಂಡ್ಬರ್ಬೇಕು. ವಾರಕ್ಕೊಂದ್ಸಲ ಹೋಗಿ ಸಂತೆಗೆ ಹೋಗಿ ತರಕಾರಿಗಳು ತರೋದು ನಾವು. ಈರಮ್ಮ, ನಾನು ನಿನ್ ಚಪ್ಪಲಿ ಹಾಕೋದು ಮಾಡಿದ್ಯಾ? ನಾನು ನೋಡಿಲ್ಲ, ಚಪ್ಪಲಿ ಐಕ ಅನ್ಕೊಂಡು ಹಾಕೋತಾ ಇದ್ದೀನಿ. ಅಯ್ಯೋ ಪಾಪ, ಹಿಂಗ ಹಾಕ್ಬಾರ್ದಾಗಿ. ಅಮ್ಮ ಕರ್ತಾನೆ ಬಮ್ಮ. ಈಗ ತೊಗೊಂಡೋಗಿ ಇಟ್ಬಿಟ್ಟು ಅವ್ರ ಅಜ್ಜಿ ಮನೇಲಿ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಇಬ್ಬರೇ ಹೋಗೋದು ಸಂತೆಗೆ. ರಶ್ ಇರತ್ತೆ, ಮಕ್ಕಳು ಎತ್ಕೊಂಡು ಹೋಗೋಕ್ಕಾಗಲ್ಲ. ಹೋಗ್ರಿ, ಬರ್ತೀನಲ್ಲಿ. ಎಷ್ಟೊಂದು ಜನ ಅವರಲ್ಲ ಮಗನೇ. ದಾಡ್ಬಿಡೋದು ರೋಡು. ಬಾರೆ ಎಷ್ಟೊಂದು ಜನ ಬರ್ತಾನೆ. ಮಾವನೇನು ಐತೆ ಮಗನೇ, ಮಾವನೇನು ತಗೊಳ್ಳೋದ ಬರ್ಬೇಕಾರೆ. ಮಾವನೇನು ಇಟ್ಕೊಂಡು ಬರೋದ ಬರ್ಬೇಕಾರೆ. ಎಷ್ಟು ಅನ್ನ ಎಲ್ಲ ಐತೆ. ಎಷ್ಟು ಚೆನ್ನಾಗಿರ್ತಾವ. ಇಲ್ಲ ಮಕ್ಕರ್ ದಪ್ಪ ಮೆಣಸಿನ್ಕಾಯಿನಾ? ಇವತ್ತಾ ಅಷ್ಟನಾ? ಕ್ಯಾರೆಟ್ ಎತ್ಕೊಂಡ? ಏನು ಬೇಕು ಹೇಳಿ ನಿಮಗೆ? ಅದು ಬಾ ಅಲ್ಲಿ. ಒಂದು ಬ್ಯಾಗ್ ಆಯಿತು ರೇಷನ್. ಕಾದಿಲ್ಲೇ ಹೋಗಿ ಲೆಕ್ಕ ಹಾಕೋದು. 1300 ಸ್ವಲ್ಪ ಚೆನ್ನಾಗಿ 1250. ಇವೆರಡೇನಾ? ಎಲ್ಲ ಅಷ್ಟೇ, ಫೋನಲ್ಲಿ ಮಾತಾಡ್ಬೋದು. ಏನು ಚೆನ್ನಾಗಿರ್ತದೆ ಅಂದರೆ ಮಾತಾಡೋಕ್ಕಷ್ಟೇ. ಯಾವ್ದು ಬೇಕು? ಎಷ್ಟೋ ವರ್ಷ ಆದ್ಮೇಲೆ ತಗೊಂಡು ಬೇಕಂದ್ರೆ ಒಬ್ಬನು ಬೇಕು, ಕಡಿಮೆ ಮಾಡ್ಕೊಡು ಒಂಚೂರು. ಕಮ್ಮಿ ಮಾಡಿದ್ದೀನಿ. ನೋಡ್ತವನೆ. ಮಾಮೂಲಿ 2G ಅಲ್ಲ ಇದು ನೆಟ್ವರ್ಕ್? 3G ಆಯ್ತದ? 2G ಅಷ್ಟೇ. ಸಿಮ್ ಯಾವ್ದಾರ ಜಿಯೋ ಅಂದ್ಬಿಟ್ಟು ನೋಡಿ, ಇಷ್ಟು ಐಟಮ್ ತಂದಿರೋದು ನಾವು. ಈ ಸಲನೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸಲನೇ ಸ್ವಲ್ಪ ಜಾಸ್ತಿ ತಂದಿರೋದು. ಪ್ರತಿ ಸಲ ಹೋದಾಗ ಬರೀ ವೆಜಿಟೇಬಲ್ಸ್, ತರಕಾರಿ ಮತ್ತೆ ತಗೊಂಡ್ಬರ್ತಿದ್ವಿ. ಈ ಸಲ ಸ್ವಲ್ಪ ರೇಷನ್ನು, ಮಾಮೂಲಿ ಅಡುಗೆ ಐಟಮ್ಗಳು ಅದೆಲ್ಲ ತಗೊಂಡ್ಬಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗೈತೆ ಅಷ್ಟೇ.
ನೋಡ್ರಿ ಇದನ್ನ ಟೀಗ್ ಗೈಸ್ ಇದನ್ನು ಟೀಗೆ ಹಾಕೊಂಡು ಕುಡಿಯೋದಲ್ಲ ಅವ್ರ ಪ್ರಕಾರ ಔಷಧಿ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಗೈಸ್ ಇದು ಅಲ್ಲ ರೀ ನೋಡಿ ಯಾವ್ರಿಗೆ ಗೊತ್ತೇ ನೋಡ್ತಿರೋ ಗೊತ್ತಿಲ್ಲ ಆಕ್ಚುಲಿ ಇದು ಏನ್ ಗೊತ್ತಾ ಇದು ಗೈಸ್ ಜಾಸ್ತಿ ಕುಯ್ತಾಳೆ ಮಾತು ಕೇಳ್ಬಿಡಿ ಇಷ್ಟು ನಾವು ಇಷ್ಟು ಉದ್ದ ಕೇಳಿದ್ರೆ ಅವಳು ಇಷ್ಟು ಉದ್ದ ಹೇಳ್ತಾಳೆ ಒಂದ್ ಬುಕ್ ನಾವು ಒಂದೇ ಸೆಂಟೆನ್ಸ್ ಹೇಳಿದ್ರೆ ಅದಕ್ಕೆ ಉತ್ತರನ ಒಂದ್ ಬುಕ್ ಬರೀತಾಳೆ ಆಯ್ತಾ ಸೊ ಇದೆಲ್ಲ ಗೈಸ್ ಬಂದ್ಬಿಟ್ಟು ಮಾಮೂಲಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಮಾಮೂಲಿ ಗೈಸ್ ಮನೆದು ರೇಷನ್ಗಳು ಶಾಂಪೂ ಎಣ್ಣೆ ಸರ್ಫ್ ಎಕ್ಸೆಲ್ ಪೌಡ್ರು ಇದು ಅದು ಇದಾಯ್ತು ನೋಡಿ ಗೈಸ್ ನಮ್ಮ ಮನೆಯಲ್ಲಿ ರೇಷನ್ ಅಂದ್ರೆ ಆಯ್ಕಳಕ್ ಕಾಯ್ತಾ ಇರ್ತಾರೆ ನೋಡಿ ಇಲ್ಲಿ ಹಿಂಗ್ ಕಾಯ್ತಾರೆ 3 ಜನ ಆಯ್ಕಳಕ್ ಅವ್ನು ನೋಡಿ ಅಲ್ಲಿ ಅವ್ನು ನೋಡಿ ಗೈಸ್ ಅವನು ಆಯ್ದು ಹುಡುಕಿ ಕೆದಕಿ ತೆಗಿತಾನೆಲ್ಲ ಅವನು ಗೈಸ್ ಇದನ್ನಕ್ಕೆ 60 ಇದು ಎಷ್ಟು 60 ರೂಪಾಯಿ ಹೇಳ್ದ 1/4 kg ಧನ್ಯದ ಪುಡಿ ಗೈಸ್ ಮನೆಯಲ್ಲೇ ಮಾಡಿರೋದಂತೆ ಅದು ಆಯ್ತಾ ಇದಕ್ಕೆ ಅದು ಆಲ್ಮೋಸ್ಟ್ ಒಂದು ಹತ್ರ ಒಂದು 500 ರೂಪಾಯಿ ಬರೀ ಇಷ್ಟಕ್ಕೆ ಆಯ್ತು ಅಪ್ಪ ಅಂತ ನಾ ಸಂತೆಗೆ ಹೋಗೋದು ಪ್ರತಿ ವಾರ ನಿಮ್ಗೆ ಈ ಐಟಮ್ಗಳು ತರೋಕ್ಕೆ ನೋಡಿ ತೋರಿಸ್ತೀನಿ ಈರುಳ್ಳಿ ಕೊಡ್ಲಿ ಕೂಡ ಈರುಳ್ಳಿ ಟೊಮೊಟೊ ತರಕಾರಿಗಳು ಇವೆಲ್ಲ ಶುಂಠಿ ನೋಡಿ ಇದೆಲ್ಲ ಕ್ಯಾರೆಟು ಇದೆಲ್ಲ ಕವರು ಕ್ಯಾರೆಟ್ಗಳು ನಿಮಗೆ ಈ ಥರ ಗುಡ್ಡೆ ಥರ ಕೊಡ್ತಾರೆ ಸೊ ಮೂಲಂಗಿ ಇದು ಆಲೂಗೆಡ್ಡೆ ಇದು ಎಲೆ ಸೌತೆಕಾಯಿ ನಾವು ಪ್ರತಿ ಸಲ ಸೌತೆಕಾಯಿ ಇಲ್ಲ ಅಂದ್ರೆ ನಾವು ಊಟನೇ ಮಾಡಲ್ಲ ಮನೆಯಲ್ಲಿ ಇರಮ್ಮ ಅಂಶ ಇದು ಬೀನಿಸು ಇದು ಏನು ಹಸಿಮೆಣಸಿನ್ಕಾಯಿ ಇಷ್ಟು ತರಕಾರಿ ಏನ್ ತಂದಿದ್ದೀನಿ ನೋಡಿ ತರಕಾರಿ ಇಷ್ಟು ತರಕಾರಿಗೆ ಹತ್ರ ಒಂದು ಎಷ್ಟಾಯ್ತು 100 ರೂಪಾಯಿ ಅಷ್ಟೇ ಅಲ್ಲ ಆಗಿರೋದು ತರಕಾರಿ ಗೈಸ್ ಒಂದು 50 ರೂಪಾಯಿಗೆ 3 ಜೊತೆ ಅಂತ ಕೊಟ್ರು ಇದೊಂದು 3 ಜೊತೆ 50 ರೂಪಾಯಿ ನೋಡಿ ಇಷ್ಟು ತರಕಾರಿಗೆ 50 ರೂಪಾಯಿ ಆಯ್ತಾ ಸೊ ಇಷ್ಟಕ್ಕೆ 40 ರೂಪಾಯಿ ಇಷ್ಟಕ್ಕೆ 50 ರೂಪಾಯಿ ತಿರ್ಗಾ ನೋಡಿ ಇಷ್ಟು ತರಕಾರಿ ಏನಾಗಿ ಕಾಣಿಸ್ತಿತ್ತು ನಿಮ್ಗೆ ಸೊ ಇಷ್ಟು ತರಕಾರಿಗೆ ನೀವು ಸಿಟಿಲಿ ತಗೋತೀನಿ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ರೇಟ್ ಎಷ್ಟಿರತ್ತೆ ಏನೋ ಅಂತ ನಮ್ಗೆ ವಾರಕ್ಕೊಂದ್ಸಲ ತಗೊಂಬರ್ತೀವಿ ವಾರ ಪೂರ್ತಿ ಇಷ್ಟು ತರಕಾರಿ ಆಗುತ್ತೆ ತಿರ್ಗಿ ನೆಕ್ಸ್ಟ್ ಮಂಗಳವಾರ ಹೋಗ್ತಿರೋ ತಗೊಂಬರೋದು ಇನ್ನು ಟೊಮೊಟೊ ಇದು ಸಪ್ರೇಟ್ kg ಮತ್ತೆ ಈರುಳ್ಳಿ ಸಪ್ರೇಟ್ ಗೈಸ್ ಮತ್ತೆ ನಮ್ಮ ಫೇವ್ರೆಟ್ ಸೀಸನ್ ಬಂದಿದೆ ಇವಾಗ ಸೊ ಹುಡುಕೊಂಡು ತಗೊಂಡ್ಬಂದಿದ್ದೀನಿ ನೋಡಿ ಗೈಸ್ ಸೀಸನ್ ಬಂದ್ರು ಬಿಡಲ್ಲ 100 ರೂಪಾಯಿ 3 ಕೊಟ್ಟವ್ರೆ ಗೈಸ್ 100 ರೂಪಾಯಿಗೆ kg 200 ರೂಪಾಯಿ ಅಂತ ಹೇಳಿದ್ಲು ಅಮ್ಮನು ದುಡ್ಡು ಇರ್ಲಿಲ್ಲ ಆಸೆ ಆಯ್ತು ಅದಕ್ಕೆ 1 kgಗೆ 100 ರೂಪಾಯಿ ಕೊಟ್ಟು ಬರೀ 3 ಹಣ್ಣು ಅಷ್ಟೇ 3 ಹಣ್ಣು ಬಂದೈತೆ 100 ರೂಪಾಯಿ ಕೊಟ್ಟು 3 ಹಣ್ಣು ಮಾವಿನ ತಗೊಂಡ್ಬಂದಿದ್ದೀನಿ ಇದು ಶಾಂಪೂ ಓಕೆನಾ ಇಷ್ಟು ಗೈಸ್ ನಾವು ಮಿಡ್ಲ್ ಕ್ಲಾಸ್ ಅವರೆಲ್ಲರೂ ಸ್ವಲ್ಪ ದುಡ್ಡನ್ನ ಇವಾಗ ಏನೋ ಉಳಿತಾಯ ಮಾಡ್ಬೇಕು ಅಂತ ಹೇಳಿದಾಗ ನಾವೆಲ್ಲ ಹೋಗಿ ಮಾಲ್ಗಳಲ್ಲಿ ಇದೊಂದು ಏನಂತಾರೆ ಡಿಮಾರ್ಟ್ ಅಲ್ಲೆಲ್ಲ ಹೋಗಿ ತಗೊಬರೋದಲ್ಲ ಅಷ್ಟು ಸೌಕರ್ಯ ಅಲ್ಲ ನಾವು ಸೊ ವಾರ ಪೂರ್ತಿ ಏನ್ ಮೇಂಟೈನ್ ಮಾಡ್ಬೇಕು ಅದಕ್ಕೆ ಒಂದೇ ಸಲ ತಗೊಂಬಂದು ಈ ತರ ಮೇಂಟೈನ್ ಮಾಡ್ತೀವಿ ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್ ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಬಗ್ಗೆ ಏನ್ ಅನ್ಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಬೈ ಬೈ